ಓಕೆ, ಸೊ ಮುಂದಿನ ಮಿಥುನ ರಾಶಿ ಬಗ್ಗೆ ಹೇಳೋದಾದ್ರೆ ಮಿಥುನ ರಾಶಿಗೆ ವೃಷಭ ರಾಶಿಗಿಂತ ತುಂಬ ಚೆನ್ನಾಗಿದೆ. ನೀವು ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಮಿಥುನ ರಾಶಿಗೆ ವೃಷಭ ರಾಶಿಗಿಂತ ಟಾಪಲ್ಲಿದೆ. ಯಾಕಂದರೆ ವೃಷಭ ರಾಶಿಗಿಂತಲೂ ಕೂಡ ಶುಕ್ರ 11ನೇ ಮಲ್ಲಿದ್ದಾನೆ. 11ನೇ ಮಲ್ಲಿರೋದು ಶುಕ್ರ ವಿಪರೀತ ರಾಜಯೋಗ. ಈ ವರ್ಷದಲ್ಲಿ ಈ ವಾರದಲ್ಲಿ ತುಂಬ ಟಾಪ್ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗಂತೂ ನೀವು ಅತಿ ಹೆಚ್ಚು ನೀವು ಮಿಥುನ ರಾಶಿಯವರು 1 3 ಮತ್ತು 6 ಲಕ್ಕಿ ನಂಬರ್ನ ಫಾಲೋ ಮಾಡೋದು, ಮತ್ತು ಗ್ರೀನ್ ವೈಟ್ ಕಲರ್ ಬಣ್ಣವನ್ನು ಯೂಸ್ ಮಾಡೋದು ತುಂಬ ಲಕ್ಕತ್ತೆ. ಬ್ಲೂ ಅತಿ ಹೆಚ್ಚು ಯೂಸ್ ಮಾಡೋದು. ನಿಮ್ಮ ಲೈಫಲ್ಲಿ ನೀವು ಬರೆದಿಟ್ಕೊಳ್ಳಿ, ದುಡ್ಡು ಅನ್ನೋದು ನಿಮ್ಮನ್ನು ಹುಡುಕೇ ಬರುತ್ತೆ ಈ ವಾರ. ದುಡ್ಡು ಮತ್ತು ಕೆಲಸ, ನೆಮ್ಮದಿ, ಮತ್ತು ಯಾವ್ದಾದ್ರು ವಾಹನಗಳು. ಇವಾಗ ಕಾರ್ ಶೋರೂಮಲ್ಲಿ ಇರ್ತಾರೆ, 2 ವೀಲರ್ ಶೋರೂಮಲ್ಲಿ ಇರ್ತಾರೆ, ಇಲ್ಲ ಒಂದು ಕಮಿಷನಲ್ಲಿ ಬಟ್ಟೆ ಅಂಗಡಿಲಿ ಇರ್ತಾರೆ, ಗೋಲ್ಡ್ ಅಂಗಡಿಲಿ ಇರ್ತಾರೆ. ಮಿಥುನ ರಾಶಿಯವರಿಗೆ ಕಮಿಷನ್ ಬೇಸಲ್ಲಿ ಇರುತ್ತೆ. ಒಂದು ಚಿನ್ನ ಮಾರಿದರೆ, ಒಂದು ಮೊಬೈಲ್ ಮಾರಿದರೆ, ಒಂದು ಬಟ್ಟೆ ಮಾರಿದರೆ, ಒಂದು ಕಾರ್ ಮಾರಿದರೆ, ಇದೆಲ್ಲ ಬ್ಯಾಂಕ್ ಲೋನ್ EMI ಮಾಡಿಸ್ತಾ ಇರ್ತಾರೆ. ಮಾರ್ಕೆಟ್ ಹೂ ವ್ಯಾಪಾರ ಮಾಡ್ತಾಯಿರ್ತಾರೆ, ತರಕಾರಿ ವ್ಯಾಪಾರ ಮಾಡ್ತಾಯಿರ್ತಾರೆ, ಸ್ಲಿಪ್ಪರ್ ವ್ಯಾಪಾರ ಮಾಡ್ತಾಯಿರ್ತಾರೆ. ಇವ್ರಿಗೆಲ್ಲರಿಗೂ ಕೂಡ ಮಿಥುನ ರಾಶಿಯವ್ರಿಗೆ ಇರೋಷ್ಟು ರಾಜಯೋಗ ಈ ವಾರ ಪೂರ್ತಿ ಯಾವ ರಾಶಿಗೂ ಇಲ್ಲ. ಅಷ್ಟೊಂದು ರಾಜಯೋಗ ಇದೆ. ಇದಕ್ಕೆ ನೀವು ಮಾಡಬೇಕಾದ ಇಷ್ಟೇ, ನೀವು ನವಗ್ರಹದಲ್ಲಿ ಬುಧ ಗ್ರಹನ ಮತ್ತು ಶುಕ್ರಗ್ರಹನ ಆರಾಧನೆ ಮಾಡಬೇಕು. ನಿಮ್ಮ ಕೈಲಿ ಆದರೆ ಬುಧ ಗ್ರಹಕ್ಕೆ 9 ನವಗ್ರಹಕ್ಕೆ ಇಷ್ಟಿಷ್ಟು ಹೂವನ್ನು ಇಟ್ಬಿಟ್ಟು ಪೂಜೆ ಮಾಡಿ. ನೀವು ದೇವಸ್ಥಾನಕ್ಕೆ ಗರ್ಭುಡಿಗೆ ಹೋಗಿ ಯಾವುದವರೆಗೂ ಕೈ ಮುಗಿಬೇಡಿ. ನವಗ್ರಹನ 9 ವಾರನೂ ಮುಂದಿನ ವಾರದವರೆಗೂ ನವಗ್ರಹವಾಗಿ ಹೂ ಇಡೋದು, ಪೂಜೆ ಮಾಡೋದು, ಬಾಳೆಹಣ್ಣು ಇಡೋದು, ತೆಂಗಿನಕಾಯಿ ಇಡೋದು, ಪೂಜೆ ಮಾಡ್ಕೊಬಾರು. ನವಗ್ರಹ ಅಂದರೆ ದೇವಸ್ಥಾನದ ಆಚೆ ಇರುತ್ತೆ. ನೀವು ನವಗ್ರಹಗಳನ್ನೇ ನಮ್ಮನ್ನು ಕಾಪಾಡೋದು. ಮಿಥುನ ರಾಶಿ ಎಕ್ಸ್ಟ್ರಾರ್ಡಿನರಿ ಇದೆ ಮೇಡಮ್. ತುಂಬ ಖುಷಿಯಾಗುತ್ತೆ ಆ ಗ್ರಹಗಳು ನೋಡೋಕ್ಕೆ. ತುಂಬ ಚೆನ್ನಾಗಿರುತ್ತೆ ಈ ವಾರ ಪೂರ್ತಿ.